ಗಾರ್ಡನಲ್ಲಿ ತೊಗೊಂಡು ಬಂದಿರೋವಂಥ ಐಟಮ್ಸಿಂದನೇ ನಾನು ಇವತ್ತು ಬ್ರೇಕ್ಫಾಸ್ಟ್ ಮಾಡ್ತಾಯಿದ್ದೀನಿ. ಏನೇನು ಹಾರ್ವೆಸ್ಟ್ ಮಾಡಿದೆ ಅಂತ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ನಮ್ಮ ಟೆರೇಸಲ್ಲಿ ಸಿಗುವಂಥ ಸೊಪ್ಪು, ಕಾಯಿ, ಹಣ್ಣುಗಳು ಪ್ರತಿಯೊಂದೂ ನನಗೆ ಆಗ ವಾರಕ್ಕೆ ಒಂದು 2ರಿಂದ 3 ದಿವಸ ತೊಗೊಂಡು ಬಂದು ಮಾಡ್ತಿರ್ತೀನಿ. ಅದರಲ್ಲಿ ನೋಡಿ ತುಂಬ ಬದನೆಕಾಯಿ ಬಂದಿದೆ. ಇದು ಬಿಳಿ ಬದನೆಕಾಯಿ ನೋಡ್ತಾ ಇದ್ದೀರಲ್ವ, ತುಂಬ ಒಂದು ಗಿಡದಲ್ಲಿ 4-5 ತನಕ ಬಂದಿದೆ. ಹಾಗಾಗಿ ಇವತ್ತು ತುಂಬ ಕಾಯಿ ಬಿಟ್ಟಿದೆ. ಸೊಪ್ಪೆಲ್ಲ ಇದೆ, ಮೆಂತ್ಯ ಸೊಪ್ಪು ಇತ್ತು, ಸಬ್ಬಕ್ಕಿ ಸೊಪ್ಪಿತ್ತು. ಹಾಗಾಗಿ ಎಲ್ಲ ಕಿತ್ಕೊಂಡು ಬಂದು ಇವತ್ತು ಒಳ್ಳೆ ಬ್ರೇಕ್ಫಾಸ್ಟ್ ಮಾಡೋಣ ಅಂಥೇಳಿ ಮಾಡ್ತಾಯಿದ್ದೀನಿ. ಈಗ ನೋಡಿ, ನಾವು ಟೆರೇಸಲ್ಲಿ ಇದು ಮಾಡಿ ಖಾಲಿ ಬಿಟ್ಟಿರೋದಕ್ಕಿಂತ ಒಂದು ಸಣ್ಣ ಸಣ್ಣ ಗಿಡಗಳನ್ನು ಹಾಕ್ಕೊಂಡ್ರೆ ನಮಗೆ ಉಪಯೋಗ ಬರುತ್ತೆ. ಬೆಳಗ್ಗೆ ನೋಡಿ ಎಷ್ಟು ಐಟಮ್ಸ್ ಬಂದಿದೆ ಅಂಥೇಳಿ. ನನಗೆ ಬದನೆಕಾಯಿ, ಅದರಲ್ಲೂ ನಾನು ಬದನೆಕಾಯಿ ಕೂಡ ಕಮ್ಮಿನೇ, ಇವಾಗ ಎಷ್ಟು ಬೇಕೋ ಅಷ್ಟು ಕಟ್ ಮಾಡ್ಕೊಂಡಿದ್ದೀನಿ. ತುಂಬ ಇರುತ್ತೆ. ಮೆಂತ್ಯ ಸೊಪ್ಪು ಅಷ್ಟೇ, ಪ್ರತಿ ಒಂದೆರಡು ಪಾಟ್ಗೆ ಹಾಕ್ಕೊಂಡ್ರೆ ನಾವು ಎಷ್ಟೆಷ್ಟು ಬೇಕೋ ಅಷ್ಟೆಷ್ಟು. ನಾನು ಇದರಲ್ಲಿ ಸ್ವಲ್ಪ ಮೊಸಪ್ಪು ಸಾರಿಗೆ, ರೊಟ್ಟಿಗೆ, ಗ್ರೇವಿಗೆ ಎಲ್ಲದಕ್ಕೂ ಸ್ವಲ್ಪನೇ ಕಿತ್ಕೋತಿರ್ತೀನಿ. ಹೆಚ್ಚು ಕಮ್ಮಿ ನಮಗೆ ಒಂದು ತಿಂಗಳಿಗೆಲ್ಲ ನಮಗೆ ಸಿಗುತ್ತೆ ಮೆಂತ್ಯ ಸೊಪ್ಪು. ಹಾಗಾಗಿ ಒಂದು 2ರಿಂದ 3 ಸಲ ನಾವು ಉಪಯೋಗಿಸ್ಬೋದು ಒಂದೊಂದು ಪಾಟ್ಗೆ ಹಾಕ್ಕೊಂಡಾಗ. ಇಲ್ಲಿ ನಾನು ಬೆಳಗ್ಗೆ ಒಂದು ಎಲ್ಲ ಥರ ಸೊಪ್ಪು ತರಕಾರಿ ಹಾಕಿ ನಾನು ರೊಟ್ಟಿ ಮಾಡ್ತಾಯಿದ್ದೀನಿ. ಒಂದು ಹೆಲ್ತಿ ಫುಡ್ಡು ಆಯಿತು, ಹಾಗೆ ನಮಗೆ ಇದನ್ನೆಲ್ಲ ನಾವು ಫ್ರೆಶ್ಶಾಗಿ ನಮ್ಮದೇ ಗಿಡದಿಂದ ಕಿತ್ಕೊಬಂದು ಮಾಡೋದು ಇನ್ನೊಂಥರ ಖುಷಿನೂ ಆಗುತ್ತೆ ಅಲ್ವಾ. ನಮಗೆ ಕ್ಲೀನೂ ಇರುತ್ತೆ, ಹೆಲ್ತಿಗೂ ಚೆನ್ನಾಗಿರುತ್ತೆ. ಹಾಗಾಗಿ ನಾನಿಲ್ಲಿ ಎಲ್ಲ ಥರ ಸೊಪ್ಪು ತೊಗೊಂಡೆ. ಸಬ್ಬಕ್ಕಿ ಸೊಪ್ಪು, ಕೊತ್ತಂಬರಿ ಸೊಪ್ಪು ಮತ್ತು ಮೆಂತ್ಯ ಸೊಪ್ಪು ಇಷ್ಟು ಹಚ್ಕೊಂಡು, ಕ್ಯಾರೆಟ್ ಎಲ್ಲ ತುರ್ಕೊಂಡು ನಾನು ಅದಕ್ಕೆ ಒಂದು ಚಾಪರ್ಗೆ ಏನು ಮಾಡ್ತಿದ್ದೀನಿ, ಹಸಿಮೆಣ್ಸಿನ್ಕಾಯಿ, ಕರಿಬೇವು, ಸ್ವಲ್ಪ ಈರುಳ್ಳಿ ಎಲ್ಲ ಹಾಕಿ ಸಣ್ಣಕ್ಕೆ ಚಾಪ್ ಮಾಡ್ಕೊತೀನಿ. ಈ ಚಾಪರ್ ಕೂಡ ನಮಗೆ ಇದ್ದರೆ ಮನೇಲಿ ಪ್ರತಿಯೊಬ್ಬರಿಗೂ ಬೆಳಗ್ಗೆ ಎದ್ದು ಬ್ರೇಕ್ಫಾಸ್ಟ್ ಮಾಡೋದಕ್ಕೆ ತುಂಬ ಈಸಿ ಆಗುತ್ತೆ, ಬೇಗ ಫಾಸ್ಟಾಗಿ ಕೆಲಸ ಆಗುತ್ತೆ. ಈಗ ರೊಟ್ಟಿ ಅಂಥವಕ್ಕೆಲ್ಲ ನಾವೇನು ಮಾಡಬೇಕು, ಸಣ್ಣಕ್ಕೆ ಹೆಚ್ಕೋಬೇಕು, ಅದು ಟೈಮ್ ತೊಗೊಳುತ್ತೆ. ಅದ್ರ ಬದಲು ನಾವು ಈ ಥರ ಒಂದು ದಪ್ಪ ಹಚ್ಚಿಬಿಟ್ಟು ಒಂದು ಚಾಪರ್ಗೆ ಹಾಕ್ಕೊಂಡ್ರೆ ನೀಟಾಗಿರುತ್ತೆ ಅಲ್ವಾ. ಯಾವುದೇ ಕೆಲಸ ಆಗಲಿ ನಾವು ಬೇಗನೂ ಮಾಡ್ಕೋಬೇಕು, ಅದರಲ್ಲೂ ಬೆಳಗ್ಗೆ ಅಂತೂ ತುಂಬ ಫಾಸ್ಟಾಗಿ ಕೆಲಸ ಆಗಬೇಕು. ಎರಡನೇದು, ನಾವು ಅಂಗಡಿಗೆ ಹೋಗಿ ಐಟಮ್ಸ್ ತರೋದಕ್ಕಿಂತ ನಮ್ಮ ಮನೇಲೇ ಒಂದೊಂದು ಪಾಟಲ್ಲಿ ಒಂದೊಂದು ಮೆಣಸಿನ್ಕಾಯಿ ಆಗಲಿ, ಕೊತ್ತಂಬರಿ ಆಗಲಿ ಎಲ್ಲ ಹಾಕ್ಕೊಂಡಾಗ ಚೆನ್ನಾಗಿ ಸಿಕ್ಕಿದಾಗ ನಮಗದು ಇದ್ದಿಂದು ಎಷ್ಟು ಖುಷಿ ಆಗುತ್ತೆ ಅಲ್ವಾ. ಹೊರಗಡೆ ಎಲ್ಲೋ ಗಲೀಜು ನೀರಲ್ಲೆಲ್ಲ ಬೆಳೀತಿರ್ತಾರೆ. ಅದೇ ನಾವು ಒಳ್ಳೆ ನೀರಲ್ಲಿ ನಾವೇ ಬೆಳೆಯೋದ್ರಿಂದ ನಮಗೆ ಉಪಯೋಗಿಸೋಕ್ಕೂ ಚೆನ್ನಾಗಿರುತ್ತೆ. ಈಗ ನಾನು ಈ ಥರ ರೊಟ್ಟಿ ಮಾಡ್ತಾಯಿದ್ದೀನಿ, ಎಲ್ಲ ಮಸಾಲೆ ಎಲ್ಲ ಹಾಕಿ. ಇದು ಹೆಚ್ಚು ಕಮ್ಮಿ ನಮಗೆ ಎಲ್ತಿಗೆ ತುಂಬಾ ಒಳ್ಳೆಯದು. ಬೆಳಗಿನ ಬ್ರೇಕ್ಫಾಸ್ಟಿಗೆ ಬೇಗ ಆಗೋಗುತ್ತೆ, ನಿಮಗೆ ಜಾಸ್ತಿ ಟೈಮ್ ತೊಗೊಳ್ಳಲ್ಲ, ರೆಡಿ ಮಾಡಿ ಇಟ್ಕೊಂಡಿರ್ಬೇಕಷ್ಟೇ. ಸೊಪ್ಪು ಅವೆಲ್ಲ ನೋಡಿ ನಾನು ತಂದು ಅರ್ಧ ಗಂಟೆ ನಾನು ಬ್ರೇಕ್ಫಾಸ್ಟ್ ಆಗೇ ಹೋಗ್ಬಿಡುತ್ತೆ ನಮ್ಮ ಮನೇಲಿ. ಈಗ ಅದಕ್ಕೆ ನಾನು ಎಲ್ಲ ಹಸಿಮೆಣ್ಸಿನ್ಕಾಯಿ ಎಲ್ಲ ಹಾಕ್ಕೊಂಡಿದ್ನಲ್ಲ, ಈಗ ಅದಕ್ಕೆ ನಾನು ಅಕ್ಕಿ ಹಿಟ್ಟು ಹಾಕ್ಕೊಳ್ತಿದ್ದೀನಿ. ಇಲ್ಲಿ ಮತ್ತೆ ಸ್ವಲ್ಪ ಕಡಲೆ ಹಿಟ್ಟು ಮಿಕ್ಸ್ ಮಾಡ್ಕೋಬೇಕು, ಬೇಕು ಅಂದರೆ ಮಾಡ್ಕೊಳ್ಳಿ ನೀವು. ನನಗೆ ಖಾಲಿ ಆಗೋಗಿತ್ತು, ಹಾಗಾಗಿ ನಾನು ಅಕ್ಕಿ ಹಿಟ್ಟನ್ನು ಒಂದೇ ಹಾಕ್ಕೊಳ್ತಾ ಇದ್ದೀನಿ. ರುಚಿಗೆ ಸ್ವಲ್ಪ ಉಪ್ಪು ಮತ್ತು ಸ್ವಲ್ಪ ಜೀರಿಗೆ, ಒಂದು ಸ್ಪೂನಷ್ಟು ಎಣ್ಣೆ, ಬೇಕಂದರೆ ಬಿಳಿ ಎಳ್ಳು ಕೂಡ ಹಾಕ್ಕೋಬೋದು. ಇದು ಏನಾಗುತ್ತೆ, ನಿಮ್ಗೆ ಇದೆಲ್ಲ ಹಾಕಿ ನಾವು ಮಾಡೋದ್ರಿಂದ ಈ ಡಯೆಟ್ ಮಾಡೋರಿಗಾಗಲಿ ಆರೋಗ್ಯವಾಗಿ ಚೆನ್ನಾಗಿರಬೇಕು ಅಂದಾಗ ನಾವು ಇವೆಲ್ಲ ಮಿಕ್ಸ್ ಮಾಡಿಯೇ ಹಾಕ್ಕೊಂಡ್ರೆ ಎಲ್ಲ ಥರ ಪ್ರೋಟೀನ್, ವಿಟಮಿನ್ಸ್ಗಳು ಕೂಡ ನಮಗೆ ಒಂದೇ ಇದರಲ್ಲಿ ಸಿಗುತ್ತೆ. ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ಕಲಿಸ್ಕೋಬೇಕು. ಒಂದೇ ಸಲ ಜಾಸ್ತಿ ನೀರು ಹಾಕ್ಕೊಳಕ್ಕೆ ಹೋಗಬೇಡಿ. ಸ್ವಲ್ಪ ರೊಟ್ಟಿ ಹಿಟ್ಟು ಅದಕ್ಕೆ ಉಂಡೆ ಬರೋಂಗೆ ಮಾಡಿಕೊಂಡು ಸ್ವಲ್ಪ ಕಲಸಿ ಒಂದು 10 ನಿಮಿಷ ನೀವು ಮುಚ್ಚಿಟ್ಬಿಡ್ಬೇಕು. ಒಂದು 10 ನಿಮಿಷ ಮುಚ್ಚಿಟ್ಟಾಗ ನಿಮಗೆ ಈರುಳ್ಳಿ ಅದೆಲ್ಲ ಹಾಕಿರ್ತೀವಲ್ಲ ನೀಟಾಗಿ ಮಿಕ್ಸ್ ಆಗುತ್ತೆ. ಅದ್ರ ಜೊತೆಗೆ ಏನಪ್ಪ ಅಂದರೆ ನೀವು ತುಂಬ ತೆಳು ಕಲಿಸ್ಕೋಬಾರ್ದು, ಸ್ವಲ್ಪ ಹೊತ್ತು ತಟ್ಟೋ ಟೈಮಲ್ಲಿ ನೋಡಿಕೊಂಡು ಕಲಿಸ್ಕೋಬೇಕು. ಹಾಗಾಗಿ ಗಟ್ಟಿಯಾಗಿ ಕಲಸಿಟ್ಕೊಳ್ಳಿ. ಇಲ್ಲಿ ನಾನು ಹೆಣ್ಗಾಯಿ ಮಾಡೋಕ್ಕೆ ಮಾಡ್ತಾಯಿದ್ದೀನಿ. ಬದನೆಕಾಯಿ ಇದೆ ಅಲ್ವಾ, ಬದನೆಕಾಯಿ ಕಿತ್ಕೊಬಂದಿದ್ದೆ. ಈಗ ರೊಟ್ಟಿಗೆ ಹೆಣ್ಗಾಯಿ ತುಂಬ ಒಳ್ಳೆ ಕಾಂಬಿನೇಷನ್. ಅದಕ್ಕೆ ಏನು ಮಾಡಿದೆ ಅಂತಿದ್ದೀನಿ, ಸ್ವಲ್ಪ ಕಡಲೆ ಬೀಜನ ಹುರಿದು ತೆಗೆದಿಟ್ಕೊತಾ ಇದ್ದೀನಿ. ಅದೇ ಬಾಣಲಿಗೆ ಬಿಸಿ ಇರೋದಕ್ಕೇ ಸಿಮ್ಮಲ್ಲೇನೇ ಇದ್ದಾಗ ಸ್ವಲ್ಪ ಕೊಬ್ಬರಿ, 1-2 ಸ್ಪೂನ್ ಬಿಳಿ ಎಳ್ಳು ಇಷ್ಟೂ ಹಾಕ್ಕೊಂಡು, ಅದು ಕೂಡ ನಾನು ಎಳ್ಳಿನ ಜೊತೆಗೆ ಹಾಕ್ಕೋತೀನಿ. ಎಳ್ಳಲ್ಲಿ ಸ್ವಲ್ಪ ಸಿಪ್ಪೆ ತಕ್ಕೊಂಡ್ರೆ ಸಾಕು, ನಿಮಗೆ ಪೂರ್ತಿಯಾಗಿ ತೆಗಿಬೇಕು ಅಂತ ಏನಿಲ್ಲ. ಇಲ್ಲಿ ಮತ್ತು ಅದೇ ಬಾಣಲಿಗೆ 1 ಸ್ಪೂನ್ ಎಣ್ಣೆ ಹಾಕಿ ನಾನು 1 ಈರುಳ್ಳಿ, 1 ಕಡ್ಡಿ ಕರಿಬೇವು, 1 ಟೊಮೊಟೊ, ಒಂದು 5-6 ಇಳಕು ಬೆಳ್ಳುಳ್ಳಿ ಇದಿಷ್ಟನ್ನು ಸ್ವಲ್ಪ ಫ್ರೈ ಮಾಡ್ಕೊಳ್ತೀನಿ ಮಸಾಲೆ ರುಬ್ಕೊಳ್ಳೋದಕ್ಕೆ. ಇಲ್ಲಿ ಯಾವುದೇ ನಾನು ಚಕ್ಕೆ, ಲವಂಗ, ಶುಂಠಿ ಬಳಸ್ತಾ ಇಲ್ಲ. ಹೆಣ್ಗಾಯಿಗೆ ಅದೆಲ್ಲ ಬಳಸೋಕ್ಕೆ ಹೋಗಬಾರ್ದು. ತುಂಬ ಏನು ಉರಿಯೋದು ಬೇಕಿಲ್ಲ, ಸ್ವಲ್ಪ ಮೆತ್ತಗಾದರೆ ಸಾಕು.
ಈಗ ನೋಡಿ ನಾನು ಕಡಲೆ ಬೀಜನ ಪೂರ್ತಿ ಸಿಪ್ಪೆ ತೆಗೆದಿಲ್ಲ. ನೀವು ಸಿಪ್ಪೆ ತೆಗೆದಂತೆ ಹಾಗೆ ಹಾಕೋದು ಒಳ್ಳೆಯದು, ಯಾಕೆಂದರೆ ಫೈಬರ್ ಇರೋದನ್ನು ಆದಷ್ಟು ನಾವು ಜಾಸ್ತಿ ತಿನ್ನಬೇಕು. ಇಲ್ಲಿ ಎಳ್ಳು ಮತ್ತು ಕೊಬ್ಬರಿ ಇದನ್ನು ನಾನು ಒಂದು ಗ್ರೈಂಡರಲ್ಲಿ ನಾನು ಒಂದು ಸಲ ತಿರುಗಿಸ್ಕೊಂಡಿದ್ದೀನಿ, ಸ್ವಲ್ಪ ಅರ್ಧಂಬರ್ಧ ಪುಡಿ ಆಗಂಗೆ. ಅದಕ್ಕೆ ನಾನು ಇವಾಗ ಹುರಿದಿರೋ ಅಂಥದ್ದನ್ನು ಈರುಳ್ಳಿ ಟೊಮೊಟೊ ಕೂಡ ಹಾಕ್ಕೊಂಡು, ಸ್ವಲ್ಪ ಹುಣಸೆಹಣ್ಣು ಕೂಡ ನೆನೆಸಿಟ್ಕೊಂಡಿದ್ದೆ ಅದನ್ನು ಹಾಕ್ಕೊಂಡಿದ್ದೀನಿ, ಸ್ವಲ್ಪ ಅರಶಿನ, ಸ್ವಲ್ಪ 1 ಸ್ಪೂನಷ್ಟು ನಾನು ಆರ್ಗ್ಯಾನಿಕ್ ಬೆಲ್ಲ ಹಾಕ್ಕೋತಾ ಇದ್ದೀನಿ. ಆರ್ಗ್ಯಾನಿಕ್ ಸಾಮಾನ್ಯ ಕಾಫಿಗೆಲ್ಲ ಬಳಸ್ತೀವಲ್ವ, ಆ ಪುಡಿನ ಹಾಕ್ಕೊಳ್ತಿದ್ದೀನಿ. ಇಲ್ಲಿ 2 ಸ್ಪೂನು ಧನಿಯಾದ ಪುಡಿ, 1.5 ಸ್ಪೂನಷ್ಟು ಚಿಲ್ಲಿ ಪೌಡ್ರ್ ಹಾಕ್ಕೊಳ್ತಿದ್ದೀನಿ. ಖಾರಕ್ಕೆ ನಿಮ್ಮ ಅನುಸಾರ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ಇಲ್ಲಿ ನಾನು 4-5 ಜನಕ್ಕೆ ಮಾಡ್ತಿರೋದ್ರಿಂದ ನನಗೆ ಸಾಕು. ಹಸಿಮೆಣ್ಸಿನ ಪುಡಿ ನಾನು ಹಾಕ್ತಾಯಿರೋದು. ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ನಾವು ಹೀಗೆ ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ನೈಸಿಗೆ ರುಬ್ಕೋಬೇಕು. ಅಂದರೆ ನಿಮಗೆ ಚಟ್ನಿ ಥರ ಹಾಕಬೇಕು, ಯಾಕೆ ತುಂಬ ತೆಳುಗೂ ಮಾಡ್ಕೋಬಾರ್ದು. ಇಲ್ಲಿ ಬದನೆಕಾಯಿನ ನಾನು 4 ಭಾಗ ಥರ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಅದಕ್ಕೆ ಈ ಮಸಾಲೆ ಎಲ್ಲ ಸ್ವಲ್ಪ ತುಂಬ್ಕೋಬೇಕು. ಈ ಬದನೆಕಾಯಿ ಒಳಗಡೆಗೆ ಸ್ವಲ್ಪ ತುಂಬಬೇಕು. ತುಂಬಿ ಇಟ್ಕೊಂಡಿದ್ದು ಬಾಣಲಿಗೆ ಮತ್ತು ಒಂದು 5-6 ಸ್ಪೂನಷ್ಟು ಅಂದರೆ ಇದಕ್ಕೆ ಸ್ವಲ್ಪ ಎಣ್ಣೆ ಜಾಸ್ತಿ ಹಾಕ್ಕೋಬೇಕು. ಬದನೆಕಾಯಿ ಅದರಲ್ಲೇ ಸ್ವಲ್ಪ ಬೇಯಬೇಕು, ಮಸಾಲೆ ಬದನೆಕಾಯಿ ಬೇಯ್ಕೋಬೇಕು. ಅದರಿಂದ ನಾನು ಒಂದು ಸ್ವಲ್ಪ ಜಾಸ್ತಿನೇ ಎಣ್ಣೆ ಹಾಕಿದ್ದೀನಿ. ಅದಕ್ಕೊಂದು ಸ್ವಲ್ಪ ಸಾಸಿವೆ, 1 ಈರುಳ್ಳಿನ ಸಣ್ಣಕ್ಕೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, 1 ಕಡ್ಡಿ ಕರಿಬೇವು. ಇದಿಷ್ಟು ಸ್ವಲ್ಪ ಬಾಡಿಸ್ಕೊಂಡು ನಂತರ ನಾನು ಬದನೆಕಾಯಿಗೆಲ್ಲ ಮಸಾಲೆ ತುಂಬಿಟ್ಟಿದ್ನಲ್ವ ಅದನ್ನೆಲ್ಲ ಹಾಕಿ ಸ್ವಲ್ಪ ಅದನ್ನೆಲ್ಲ ಇಟ್ಬಿಟ್ಟು ಒಂಚೂರು ಮಿಕ್ಸ್ ಮಾಡಿಕೊಂಡು ಮುಚ್ಚಿಡಬೇಕು. 2 ನಿಮಿಷ ಮುಚ್ಚಿಟ್ಟು ಮತ್ತೆ ಅದನ್ನು ಮಗಚಬೇಕು. ಎಣ್ಣೆಲೇ ಒಂದು 2-3 ನಿಮಿಷ ಬದನೆಕಾಯಿ ಸ್ವಲ್ಪ ಮಸಾಲೆ ಒಳಗಡೆ ಬೇಯೋ ಥರ ನೋಡಿಕೊಂಡು ನಂತರ ಅದನ್ನ ಒಂದ್ಸಲ ತಿರುಗಿಸ್ಕೋಬೇಕು. ಏನಿಲ್ಲ, ಒಂದೊಂದು ನಿಮಿಷಕ್ಕೆ ಒಂದೊಂದ್ಸಲ ತಟ್ಟೆ ಮುಚ್ಚಿಟ್ಟು 1-2 ಸಲ ಮಿಕ್ಸ್ ಮಾಡಿಕೊಂಡ್ರೆ ಸಾಕು, ತುಂಬ ಏನೂ ಬೇಕಿಲ್ಲ. ನೋಡಿ ಮಸಾಲೆ ಎಲ್ಲ ಅದರಲ್ಲಿ ಇದಾಗಿ ಬದನೆಕಾಯಿ ಕೂಡ ಮೆತ್ತಗಾಗತ್ತೆ. ಈಗ ನಂತರ ಉಳಿದಿರೋ ಅಂಥ ಮಸಾಲೆ ಕೂಡ ನಾವು ಅದಕ್ಕೆ ಹಾಕ್ಕೋಬೇಕು. ಹಾಕ್ಕೊಂಡು ಒಂದ್ಸಲ ಮಿಕ್ಸ್ ಮಾಡಿಬಿಟ್ಟು ಆಮೇಲೆ ನಮಗೆ ನೀರು ಎಷ್ಟು ಬೇಕೋ ನೋಡಿಕೊಂಡು ಫಸ್ಟು ಜಾರಿಗೆ ನೀರು ಹಾಕ್ಕೊಂಡು ತಿರುಗಿಸಿ ಹಾಕ್ಕೊಳ್ಳಿ. ಜಾರಲ್ಲಿರೋ ಮಸಾಲೆ ಎಲ್ಲ ಇದಕ್ಕೆ ಬರುತ್ತೆ. ನಂತರ ನಿಮ್ಗೆ ಎಷ್ಟು ಬೇಕೋ ನೀರನ್ನು ನೋಡಿಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ಈಗ ನಾವು ಮೊದಲೇ ಉಪ್ಪು ಎಲ್ಲ ಹಾಕಿರೋದ್ರಿಂದ ಮತ್ತೆ ಉಪ್ಪು ಹಾಕ್ಕೋಬೇಕಾಗಿಲ್ಲ. ಅಕಸ್ಮಾತ್ ನಿಮಗೆ ಸಪ್ಪೆ ಅನಿಸಿದ್ರೆ ಈ ಟೈಮಲ್ಲಿ ಒಂಚೂರು ಉಪ್ಪು ಹಾಕ್ಕೊಳ್ಳಿ. ನೋಡಿ ಬದನೆಕಾಯಿ ಎಣ್ಗಾಯಿ ಒಂದು 5-6 ನಿಮಿಷ ಮಸಾಲೆ ಕುದಿಸಿದ್ರೆ ನಿಮಗೆ ಬದನೆಕಾಯಿ ಎಣ್ಗಾಯಿ ರೆಡಿ ಆಯಿತು. ಎಷ್ಟು ರುಚಿಯಾಗಿ ಫಾಸ್ಟಾಗಿ ಆಗುತ್ತೆ ಅಲ್ವಾ, ಮತ್ತು ತುಂಬ ಟೇಸ್ಟಿಯಾಗಿರುತ್ತೆ. ಎಲ್ಲರೂ ತಿಂತಾರೆ. ಉತ್ತರ ಕರ್ನಾಟಕದಲ್ಲಂತೂ ಇಂಥವೆಲ್ಲ ಜಾಸ್ತಿ ಮಾಡ್ತಿರ್ತಾರೆ. ಅದರಲ್ಲೂ ಬದನೆಕಾಯಿ ಎಣ್ಗಾಯಲ್ಲಿ 2-3-4-5 ವೆರೈಟಿ, ತುಂಬ ವೆರೈಟೀಸ್ ಕೂಡ ಇರುತ್ತೆ. ಒಳ್ಳೆ ರುಚಿಯಾದ ಎಣ್ಗಾಯಿ ರೆಡಿ ಆಯಿತು. ಇವಾಗ ನೋಡಿ ನಾನು ಸ್ವಲ್ಪ ಗಟ್ಟಿ ಕಲಸಿ ಇಟ್ಟಿದ್ದೆ ಅಲ್ವಾ, ಈರುಳ್ಳಿದು ನೀರಿನ ಅಂಶ ಎಲ್ಲ ಬಿಟ್ಟು ಈಗ ಸ್ವಲ್ಪ ಒಂದು ಹದಕ್ಕೆ ಬಂದಿದೆ ಇಟ್ಟು. ಈಗ ಒಂದು ರೊಟ್ಟಿ ತಟ್ಟೋ ಪೇಪರ್ ಮೇಲೆ ನಾವು ತಟ್ಕೊಂಡು ಬೇಯಿಸ್ಕೊಳ್ಳೋದು. ತುಂಬ ಫಾಸ್ಟಾಗುತ್ತೆ, ರುಚಿಯಾಗಿರುತ್ತೆ. ಅಷ್ಟೇ ಅಲ್ಲ, ನಿಮಗೆ ಕ್ಯಾರಿಯರ್ ಕೂಡ ಹಾಕ್ಕೊಂಡು ಹೋಗ್ಬೋದು. ಪ್ರತಿ ದಿವಸದ್ದು ನಮಗೆ ಇದು ಶ್ರಮ ಅನಿಸಲ್ಲ. ಕೆಲವೊಂದು ಇದನ್ನು ಮಾಡಿಕೊಂಡು ಈಗ ನಾವೇ ಬೆಳೆದಿರೋ ಅಂಥದ್ರಲ್ಲಿ ನಾವು ಮಾಡ್ಕೊಳ್ಳೋದ್ರಿಂದ ಆರೋಗ್ಯ ಕೂಡ ಚೆನ್ನಾಗಿರುತ್ತೆ. ಇಲ್ಲಿ ಡಯಟ್ ಮಾಡೋರಿಗಂತೂ ಇದನ್ನು ನೀವು ಒಂದು ಸ್ವಲ್ಪ ಕಲಸಿಟ್ಕೊಂಡ್ರೆ ಒಂದು 2 ದಿವಸದ ತನಕ ಬೆಳಗ್ಗೆ ಲಂಚ್, ಮಾರ್ನಿಂಗ್ ಬೆಳಗಿನ ಬ್ರೇಕ್ಫಾಸ್ಟ್ಗೂ ಆಗುತ್ತೆ, ನೈಟು ಡಿನ್ನರ್ಗೂ ಬೇಕಾದ್ರೂ ಮಾಡ್ಕೊಳ್ಬೋದು. ಈ ಥರ ನಾನು ಏನು ತೂತು ಮಾಡಿದೆ ಅಂದರೆ ಸ್ವಲ್ಪ ಸೆಂಟ್ರಲ್ಲಿ ಚೆನ್ನಾಗಿ ಬೇಯುತ್ತೆ ಅನ್ನೋದಕ್ಕೋಸ್ಕರ ಅಲ್ಲೇನೇ ಎತ್ತಾಕಿ 1-2-3 ಸೆಕೆಂಡ್ ಬಿಟ್ಟು ನೀವು ಪೇಪರ್ ಎತ್ತಿದ್ರೆ ಕ್ಲೀನಾಗಿ ಬಂದುಬಿಡುತ್ತೆ, ಕಚ್ಕೊಳ್ಳೋದಿಲ್ಲ. ಯಾರು ರೊಟ್ಟಿ ತಟ್ಟು ಮಾಡೋಕ್ಕೆ ಬರಲ್ಲ ಅನ್ನೋರೆಲ್ಲ ಕೂಡ ಮಾಡ್ಬೋದು, ಅಷ್ಟು ಸುಲಭವಾಗಿ ಆಗುತ್ತೆ. ಬೇಕು ಅಂದರೆ ಇದಕ್ಕೆ ನಾನು ಒಂದು ಅರ್ಧ ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ತೀನಿ, ಇಲ್ಲಾಂದರೆ ಎಣ್ಣೆ ಹಾಕದೇ ಇದ್ರೂ ತೊಂದರೆ ಇಲ್ಲ, ಚೆನ್ನಾಗಿರುತ್ತೆ. ಕಲಿಸುವಾಗಲೇ ನಾವೆಲ್ಲ ಹಾಕಿರೋದ್ರಿಂದ ನೋಡಿ ರೊಟ್ಟಿ ರೆಡಿ ಆಯಿತು. ಈಗ ಬೆಳಗಿನ ಬ್ರೇಕ್ಫಾಸ್ಟ್ಗೆ ನಾನು ರೊಟ್ಟಿ ಮತ್ತು ಬದನೆಕಾಯಿ ಎಣ್ಗಾಯಿ ಮಾಡಿದ್ದೀನಿ. ತುಂಬ ರುಚಿಯಾಗಿ ಇರುತ್ತೆ. ಒಂದ್ಸಲಿ ಮಾಡಿ ನೋಡಿ, ಮಾಡಿ ನಿಮ್ಗೇನು ಅನಿಸುತ್ತೋ ತಿಳಿಸಿ. ಥ್ಯಾಂಕ್ ಯು, ಧನ್ಯವಾದಗಳು.